ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಯಾರಾದರೂ ನಿಮ್ಮ ಲೈಫ್ನ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಯಾರಾದರೂ ಮೋಟಿವ್ ಮಾಡ್ತಾರೆ ಅಂತ ಬಯಸ್ತಾ ಇದ್ದೀರಾ? ಈಗಲೇ ಸ್ಟಾಪ್ ಮಾಡಿ, ಇಲ್ಲಾಂದರೆ ಲೈಫ್ ಲಾಂಗ್ ವೀಕ್ ಆಗ್ತೀರಾ. ನಿಮ್ಮ ಲೈಫ್ನ ಡಿಸ್ಟ್ರಾಯ್ ಮಾಡ್ತಿರೋಂಥ ಬಿಗ್ಗೆಸ್ಟ್ ಪಾಯ್ಸನ್ ಯಾವ್ದು ಗೊತ್ತಾ? ಡಿಪೆಂಡೆನ್ಸಿ. ಫ್ರೆಂಡ್ ಇಲ್ಲ ಅಂದರೆ ಸ್ಯಾಡ್, ಟೆಕ್ಸ್ಟ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಅಪ್ಸೆಟ್, ಯಾರಾದರೂ ಅಪ್ರಿಸಿಯೇಟ್ ಮಾಡಲಿಲ್ಲ ಅಂದರೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ವೈ? ಏನಕ್ಕೆ ನನ್ನ ಎಮೋಷನ್ಸ್ನ ಯಾರಿಗೋ ಕಂಟ್ರೋಲ್ ಮಾಡೋದಕ್ಕೆ ಕೊಡ್ತಿದ್ದೀರಾ? ಡಿಪೆಂಡ್ ಆಗಿದ್ದಾಗ ಸ್ವಲ್ಪ ಗುಡ್ ಫೀಲ್ ಆಗ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಇದು ತುಂಬ ವೀಕ್ ಮಾಡೋದು ನಮ್ಮನ್ನು ಮೆಂಟಲಿ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಡಿಪೆಂಡೆನ್ಸಿ ಅಂದರೆ ಕೇರ್ ಅಲ್ಲ, ಡಿಪೆಂಡೆನ್ಸಿ ಅಂದರೆ ಡಿಸೆಬಿಲಿಟಿ ಆಗಿದೆ. ಲಯನ್ ನೋಡು, ಯಾವಾಗಲೂ ಸಿಂಗಲ್ ಆಗೇ ಇರುತ್ತೆ. ಅದೇ ಕುರಿಗಳು ನೋಡು, ಯಾವಾಗಲೂ ಗುಂಪಲ್ಲಿರುತ್ತೆ. ನೀನು ಯಾವ್ದಾಗಬೇಕು ಅಂದ್ಕೊಂಡಿದ್ದೆ? ಕುರಿನಾ, ಸಿಂಹನ? ಫಸ್ಟ್ ಇದನ್ನು ಹೇಳೋದನ್ನು ನಿಲ್ಲಿಸಿ. ನಂಗೆ ಫ್ರೆಂಡ್ಸ್ ಇಲ್ಲ, ಫೀಲ್ ಆಗ್ತಾಯಿದೆ, ನನ್ನ ಫ್ರೆಂಡ್ಸ್ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಿಲ್ಲ, ನನ್ನ ಲೈಫೇ ಸ್ಟಕ್ ಆಗೋಗ್ಬಿಟ್ಟಿದೆ, ಯಾರಾದರೂ ಪುಷ್ ಮಾಡಿದ್ರೆ ನಾನು ಮಾಡ್ತೀನಿ. ನೋ, ನಿಮಗೆ ಬೇಕಾಗಿರೋದು ಸಪೋರ್ಟ್ ಅಲ್ಲ, ಸೀರಿಯಸ್ನೆಸ್ ಬೇಕು. ಲೈಫಲ್ಲಿ ಫ್ರೆಂಡ್ಸ್, ಪೇರೆಂಟ್ಸ್, ಪಾರ್ಟ್ನರ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರ? ನಿಮ್ಮ ಪಾತ್ನ ನೀನೇ ವಾಕ್ ಮಾಡಬೇಕು, ನಿಮ್ಮ ಪಾತಲ್ಲಿ ನೀನೇ ಹೋಗಬೇಕು ಅಲ್ವಾ? ಅವ್ರು ಬಂದು ಕ್ಲಾಪ್ ಮಾಡ್ಬೋದು ಅಷ್ಟೇ, ಆದರೆ ನಿಮ್ಗೇನು ಬೇಕು ನಿಮ್ಮ ಜೀವನ, ಅದನ್ನು ನೀನೇ ಬಿಲ್ಡ್ ಮಾಡಬೇಕು. ಸ್ಟ್ರಾಂಗ್ ಪೀಪಲ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರ ಲೈಫ್ನ ಬಿಲ್ಡ್ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಸಿಗುತ್ತೆ. ಇವತ್ತಿಂದನೇ ಇದನ್ನು ಹೇಳೋದನ್ನು ನಿಲ್ಲಿಸಿ. ಐ ಕಾಂಟ್ ವಿತೌಟ್ ದೆಮ್. ಅವರಿಲ್ಲ ಅಂದರೆ ನಾನು ಇರೋದೇ ಇಲ್ಲ, ಅವರಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ, ತುಂಬ ಲೋ ಫೀಲ್ ಮಾಡ್ತೀನಿ. ಅದೆಲ್ಲ ಬಿಟ್ಬಿಡಿ. ಚೇಂಜ್ ಇಟ್. ನಾನೇ ನನ್ನ ಸಪೋರ್ಟ್, ನಾನೇ ನನ್ನ ಪವರ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಡಿಪೆಂಡೆನ್ಸಿ ಡಿಸ್ಟ್ರಾಯ್ ಮಾಡುತ್ತೆ, ಸೆಲ್ಫ್ ರಿಲಯನ್ಸ್ ನಮ್ಮನ್ನು ಬಿಲ್ಡ್ ಮಾಡುತ್ತೆ. ಅದನ್ನು ತಿಳ್ಕೊಳ್ಳಿ. ಯಾರೋ ಬಂದು ನಮ್ಮನ್ನು ಕೈ ಹಿಡಿತಾರೆ, ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಕೈನ ಯೂಸ್ ಮಾಡಿ ನೀವು ಬೆಳೆಯೋದಕ್ಕೆ. ನೀವೇ ನಿಮ್ಮ ಶಕ್ತಿಯಾಗಿ. ಯಾರೂ ಬರಲ್ಲ ನಮ್ಮನ್ನು ಸೇವ್ ಮಾಡೋದಕ್ಕೆ. ನಿನ್ನ ನೀನೇ ಸೇವ್ ಮಾಡ್ಕೋಬೇಕು, ನಿನ್ನ ನೀನೇ ಬಿಲ್ಡ್ ಮಾಡಬೇಕು. ಇವತ್ತೇ ಎಕ್ಸೆಪ್ಟ್ ಮಾಡಿ, ಐ ವಿಲ್ ಬಿಕಮ್ ಅನ್ಸ್ಟಾಪಬಲ್ ಅಂತ. ಇದು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಈಗಲೇ ಹೇಳಿ, ನಾನು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ, ನಾನೇ ನನ್ನ ಪವರ್ ಅನ್ನೋದನ್ನು. ಇನ್ಮೇಲಾದರೂ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.